ಅವತ್ತು ನೀವು ಒಂದು 10ನೇ ಕ್ಲಾಸ್ ಹೋಗಿದ್ರೆ ಇವತ್ತು ಡಾಕ್ಟರ್ ಆಗ್ತಾ ಇದೀರಾ ಅಂತಲ್ಲ. ಡೌಟೇ ಇಲ್ಲ. ಕಡುಬು ಮತ್ತೆ ಇದು ಚಿಕನ್ ಕರಿ ಬ್ಯಾಂಗ್ಳೂರಿಂದ ಬಂದು ಬಟ್ಟೆ ತೊಳಿತಾ ಇದ್ದಾರೆ ನೋಡಿ. ಅಣ್ಣ ಅಣ್ಣ ಸಬ್ಸ್ಕ್ರೈಬರ್ಗೆ ಒಂದು ಹಾಯ್ ಹೇಳಿ. ಏಯ್ ಥ್ಯಾಂಕ್ ಯು ಬೈ ಬೈ ಬೈ. 4 ಮಾರ್ಕ್ ಇದ್ದು 12 ಮಾರ್ಕ್ ಇದ್ದು ಒಂದಿಷ್ಟು ಮಾರ್ಕ್ ಬಿಟ್ಟು ಸರ್ ಎಂತ ಇದು ನೋಡಿ ಗೈಸ್, ಫುಲ್ ಹಾರ್ಡ್ ವರ್ಕ್, ಜ್ವರ ಮುಗ್ದದಷ್ಟೇ. ಯೋ ಗೈಸ್, ವೆಲ್ಕಮ್ ಬ್ಯಾಕ್. ದಿಸ್ ಇಸ್ ತಾಜು ಅಂಡ್ ಯು ಆರ್ ವಾಚಿಂಗ್ ಅನದರ್ ಕ್ರೇಜಿ ಲಾಗ್. ಗುಡ್ ಮಾರ್ನಿಂಗ್ ಗೈಸ್, ಗುಡ್ ಮಾರ್ನಿಂಗ್. ಸೊ ನೋಡಿ, ಬೆಳಿಗ್ಗೆ ಎದ್ದಿದ್ದೀವಿ. ಮರ್ಚ ಹೇಗಿದ್ದೀರಾ? ಆಯ್ತಾ ಬ್ರೇಕ್ಫಾಸ್ಟ್, ನಾಷ್ಟ ಮಾಡಿ ಆಯ್ತಾ? ಒಂದು ಹಾಯ್ ಹೇಳಿ ನಮ್ಮ ಸಬ್ಸ್ಕ್ರೈಬರ್ಗೆ. ಆರಾಮಲ್ಲ? ಗೈಸ್ ನೋಡಿ, ಬೈಕ್ ನನ್ನನ್ನು ಕಾಯ್ದುಕೊಂಡು ನಿಂತಿದೆ, ಹೋಗ್ಬೇಕು ಇವಾಗ. ಸೊ ಬ್ರೇಕ್ಫಾಸ್ಟ್ ಮಾಡಲಿಲ್ಲ, ಎದ್ದದಷ್ಟೇ, ಸ್ವಲ್ಪ ಲೇಟ್ ಆಯಿತು. ರಾತ್ರಿ ಸ್ವಲ್ಪ ಕೆಲಸ ಇತ್ತು. ಸೊ ಅದಾದ್ಮೇಲೆ ಇವಾಗ ಮನೆಯಲ್ಲಿ ಯಾರಿಲ್ಲ, ಎಲ್ಲ ಕೂಡ ಓಲ್ಡ್ ಮನೆ ಅಲ್ಲಿಗೆ ಹೋಗಿದ್ದಾರೆ. ಅಲ್ಲಿ ಅಕ್ಕಪಕ್ಕದ ಮನೆಯವರಿಗೆಲ್ಲ ಹೇಳಲಿಲ್ಲ ಬರುವಾಗ, ನಿನ್ನೆ ಅರ್ಜೆಂಟಲ್ಲಿ ಬಂದದಲ್ವಾ. ಸೊ ಅವರಿಗೆ ಸ್ವಲ್ಪ ಬೇಸರ ಆಗಿತ್ತು. ಸೊ ಅದಕ್ಕೆ ಹೋಗಿದ್ದಾರೆ, ಮನೆಯವರೆಲ್ಲರೂ ಅಲ್ಲಿದ್ದಾರೆ. ನಾನಿವಾಗ ಒಂದು ಟೀ ಕುಡಿಬೇಕು, ಬ್ರೇಕ್ಫಾಸ್ಟ್ ಮಾಡಬೇಕು. ಒಂದಾದ್ರೆ ಕಸಿನ್ ಮನೆಗೆ ಹೋಗೋಣ, ಇಲ್ಲಾಂದ್ರೆ ಮೇಲೆ ಹೋಟೆಲ್ ಇದೆ, ಅಲ್ಲಿಗೆ ಹೋಗಿ ನೋಡ್ಬೇಕು. ಲೆಟ್ಸ್ ಗೋ ಗೈಸ್. ಹೋಟೆಲ್ಗೆ ಹೋಗ್ಲಿಲ್ಲ, ಹೋಟೆಲ್ ಫುಡ್ ತಿಂದ್ರೆ ಬೆಳಿಗ್ಗೆನೆ ಹೊಟ್ಟೆಗೆ ಕಲ್ಲಾಕಿದಾಗೆ ಆಗುತ್ತೆ. ಸೊ ನನ್ನ ಕಸಿನ್ ಮನೆಗೆ ಬಂದಿದ್ದೀನಿ ನೋಡಿ. ಬರುವಾಗ್ಲೇ ತಾಜು ಅಂತ ಮಾಡ್ತಾ ಇದ್ದೇನೆ, ಕಸಿನ್ ಮಗು. ತಾನು ಟಾಟಾ. ಎಂದೆ ತಾನು ಏನ್ ಸ್ಪೆಷಲು? ಚಿಕನ್ ಕರಿ. ಓ ಏನ್ ಸ್ಪೆಷಲು? ಅದ್ರ ಮದಿ ಒಂದೇಡಿ ಮದಿ. ಸೊ ಗೈಸ್, ಕಡುಬು ಮತ್ತೆ ಇದು ಚಿಕನ್ ಕರಿ. ಗೈಸ್, ಇವತ್ತು ಕೆಲಸ ಏನು ನಡೀತಾ ಇಲ್ಲ, ಅಂದ್ರೆ ಇವತ್ತು ಶುಕ್ರವಾರ ಅಲ್ವಾ, ಬರ್ಲಿಲ್ಲ. ಎಲ್ಲ ಮೇಸ್ತ್ರಿ ಅವರೆಲ್ಲ ಶುಕ್ರವಾರ ಬ್ಯುಸಿ ಇರ್ತಾರೆ, ಅಂದ್ರೆ ಮಸೀದಿಗೆ ಹೋಗ್ಲಿಕ್ಕೆ ಇರುತ್ತೆ ಮಧ್ಯಾಹ್ನ. ಸೊ ನೋಡೋಣ, ನಾಳೆಯಿಂದ ಕೆಲಸ ಸ್ಟಾರ್ಟ್ ಆಗ್ಬೇಕು. ಲೆಟ್ಸ್ ಗೋ ಗೈಸ್. ಗೈಸ್, ಸೀದಾ ಇಲ್ಲಿಗೆ ಬಂದಿದ್ದೇನೆ, ನಮ್ಮ ಓಲ್ಡ್ ಮನೆಗೆ. ಕ್ಲೀನ್ ಮಾಡಿ ಕೊಡ್ಬೇಕಲ್ವಾ. ಸೊ ಗುಡಿಸ್ತಾ ಇದ್ದಾನೆ ತಮ್ಮ. ಏನಿದೆ, ಏನ್ ಸಮಾಚಾರ? ವಾಯ್ಸ್ ಎಲ್ಲ ಚೇಂಜ್ ಆಗಿದೆ, ಜ್ವರನ? ನೋಡಿ ಗೈಸ್, ಫುಲ್ ಹಾರ್ಡ್ ವರ್ಕ್, ಜ್ವರ ಮುಗ್ದದಷ್ಟೇ, ಗುಡಿಸ್ಲಿಕ್ಕೆ ನಿಂತಿದ್ದಾನೆ. ಲುಬ್ಬ ಏನ್ ಮಾಡ್ತಿದ್ದಾರೆ? ಎಂದಾಕಂದಾನೆ ಕೊಡು, ಗೋವಾ ಕೊಡು എത്താണ് എനക്ക് തരുന്നില്ലേ? നോക്കാം, നിന്നെ പീഡൊക്കെ വിളിച്ചു പോന്നില്ല പിന്നെ എനക്കുണ്ട്. ಅಪ್ಪಂದು ಕೆಲಸದ ವಸ್ತುಗಳೆಲ್ಲ ತಗೊಂಡು ಹೋಗಿರ್ಲಿಲ್ಲ, ಇವತ್ತು ಪ್ಯಾಕ್ ಮಾಡ್ತಾ ಇದ್ದಾರೆ ಎಲ್ಲ ಥಿಂಗ್ಸ್. ಕ್ಲೀನ್ ಮಾಡ್ಲಿಕ್ಕೆ ಉಂಟಲ್ಲ, ಹೌದು, ತುಂಬಾ ಒಂದು ಬೇಸರ ಉಂಟು ಇಲ್ಲಿಂದ ಹೋಗುವಾಗ. ಹೌದಾ? ಒಂದು ಚಿಕ್ಕ ಮನೆಯಲ್ಲಿದ್ದದೆಲ್ಲ ದೊಡ್ಡ ಮನೆಗೆ ಹೋಗುದೆಲ್ಲ ಮೆಮರೀಸ್ ಎಲ್ಲ ಸ್ವಲ್ಪ ಬೇಸರ. ಅವ್ರ ಹತ್ರ ಮಾತಾಡಿ ಆಯ್ತಾ? ಇಲ್ಲಿದ್ದು ಓನರ್ ಹತ್ರ ಇಲ್ಲ, ಮಾತಾಡ್ಲಿಕ್ಕೆ ಉಂಟು. ಅವ್ರ ಹತ್ರ ಮಾತಾಡಿ ನಿನ್ನ ಓದದ್ದವರಿಗೆ ತುಂಬಾ ನೋವಾಗಿದೆ. ಹೌದಾ? ಅದು ಈಗ ಹೋಗಿ ಸರಿ ಮಾಡಿ ಬಂದದ್ದು. ಈಗ ಹೋಗುವಾಗ ಒಂದು ಯಾತ್ರೆ ಹೇಳ್ಬೇಕು ನಾವು. ನೀವೆಲ್ಲ ಇಷ್ಟು ಚಂದ ಕನ್ನಡ ಕಲ್ತದ್ದು? ಕನ್ನಡ ಕಲಿಯಲಿಕ್ಕೆ ಏನು ಬೇಕು ಮಾರಾಯ. ಅವತ್ತು ನೀವು ಒಂದು 10ನೇ ಕ್ಲಾಸ್ ಹೋಗಿದ್ರೆ ಇವತ್ತು ಡಾಕ್ಟರ್ ಆಗ್ತಾ ಇದೀರಾ ಅಂತಲ್ಲ. ಡೌಟೇ ಇಲ್ಲ. ಮತ್ತೆ ಇದು ಸುಬ್ಬಕ್ಕಿ ಗೊತ್ತುಂಟಲ್ವಾ, ಇವನು ವಿಡಿಯೋದಲ್ಲಿ ಇರೋದಿಲ್ಲ, ಬ್ಯಾಂಗ್ಳೂರಲ್ಲಿ ಇರೋದು. ಕಡಿಮೆ ವಿಡಿಯೋ ಅಲ್ಲ, ಮನೆ ಚೇಂಜ್ ಮಾಡ್ತೀನಿ ಅಂತ ಹೇಳಿ ಊರಿಗೆ ಬಂದಿದ್ದಾನೆ. ಅದಕ್ಕೆ ಬಂದದ ಮಾಡ್ಲಿಕ್ಕೆಲ್ಲ ಪಾಸ್ಪೋರ್ಟಿಗೆ ಬಂದಿದ್ದೆ. ಗೈಸ್, ಗಲ್ಫಿಗೆ ಹೋಗ್ತಾನಂತೆ, ದುಡ್ಡು ಮಾಡೋ ಪ್ಲಾನ್.
ಸೊ ಗೈಸ್ ಇವತ್ತು ಶುಕ್ರವಾರ ಅಲ್ವಾ, ಅದಕ್ಕೆ ಮಸೀದಿಗೆ ಹೋಗಿ ಇವಾಗ ಊರಲ್ಲಿ ಒಂದು ಫಂಕ್ಷನ್ ಇತ್ತು, ಅದಕ್ಕೆ ಬಂದಿದ್ವಿ. ನಮ್ದು ಲಂಚ್ ಇಲ್ಲಿ ಆಯ್ತು ಇವತ್ತಿದ್ದು. ಕರೀಲಿಲ್ಲ ಆದ್ರೂ ಹೋಗಿದ್ದೇವೆ. ಇಲ್ಲ ಗೈಸ್, ನಾವು ಕರೆಯದ ಫಂಕ್ಷನ್ ಹೋಗೋದಿಲ್ಲ, ಕರೆದಿದ್ದಾರೆ. ಸೊ ಇಲ್ಲಿ ಫಂಕ್ಷನ್ ಇತ್ತು, ಅದಕ್ಕೆ ಹೋದದ್ದು. ನಾಳೆದಲ್ಲಿ ನೋಡ್ಬೇಕು, ಕೆಲಸ ಏನಿಲ್ಲಲ್ಲ. ಸೊ ಗೈಸ್ ಇವತ್ತು ಏನೋ ಒಂದು ಸುಕೂನ್ ಸಿಗ್ತಾ ಇದೆ ಮನೆಗೆ ಬರುವಾಗ. ಎಲ್ಲ ಮಸೀದಿಗೆಲ್ಲ ಹೋಗಿ ಊಟ ಎಲ್ಲ ಆಯ್ತು, ಮನೆಗೆ ಬಂದ್ವಿ. ಅಪ್ಪ ಆವಾಗ್ಲೇ ಬಂದಿದ್ದಾರೆ. ಓ, ಅಪ್ಪ ಮಲಗಿದ್ದಾರೆ. ಸೊ ಇಲ್ಲಿ ನೋಡಿ, ನಮ್ದು ವಾಚ್ದು ಬಿಸ್ನೆಸ್ ಎಲ್ಲ ಇಲ್ಲೇ ನಡೆಯೋದು. ಇವಾಗ ನಾನು ಹಾಕ್ತಾ ಇರ್ತೀನಲ್ವಾ ರೀಲ್, ಆಕ್ಚುಲಿ ನನ್ನ ಬ್ರದರ್ ಎಲ್ಲ ಮೇಂಟೈನ್ ಮಾಡೋದು. ಸೊ ನೋಡಿ, ಎಲ್ಲ ಟೈಪ್ ಇದ್ದು ವಾಚಸ್ ಇದೆ, ಕಲೆಕ್ಷನ್ಸ್, ಬ್ರಾಸ್ಲೆಟ್ಸ್, ನೆಕ್ಲೆಸ್, ಪರ್ಫ್ಯೂಮ್ಸ್ ಅಷ್ಟಿಲ್ಲ, ಸ್ವಲ್ಪ ಲಿಮಿಟೆಡ್. ಸೊ ಹಾಕ್ತಾ ಇರ್ತೀವಿ ಕಲೆಕ್ಷನ್ಸ್ ಎಲ್ಲ, ನೋಡಿ ಬೇಕಿದ್ರೆ ಆರ್ಡರ್ ಮಾಡಿ. ಓಕೆ, ಇದಾನೆ ವಾಚಿನ ಮಾಲೀಕ. ಏನಾಯ್ತು, ಹೇಗಿದೆ ಬಿಸ್ನೆಸ್ ಎಲ್ಲ? ಪರವಾಗಿಲ್ಲ, ನಿಮ್ಗೆ ಬೇಕಾದ್ರೆ ಚೆಕ್ಔಟ್ ಮಾಡಿ ಟೈಸ್ ಮಾಡ್ತು. ಟೈಸ್ ಮಾರ್ಟ್ ಪೇಜ್ ಅಲ್ಲಿ ನೋಡಿ, ಚೆಕ್ಔಟ್ ಮಾಡಿ, ಬೇಕಿದ್ರೆ ಆರ್ಡರ್ ಮಾಡಿ. ನೋಡಿ ನಮ್ದೆಲ್ಲ ಲೆಕ್ಕಗಳೆಲ್ಲ ಬುಕ್ಕಲ್ಲಿ ಬರಿತಾ ಇರ್ತಾನೆ ಅವನು. ಒಂದು ಹಂತಕ್ಕೆ ತಲುಪಿದ್ಮೇಲೆ ಸಿಸ್ಟಮ್ ಎಲ್ಲ ವ್ಯವಸ್ಥೆ ಮಾಡುವ. ಓಕೆ, ಮಾಡುವ ಒನ್ ಡೇ. ಒಬ್ಬ ಬ್ರದರ್ ಒಳಗಿದ್ದ, ಏನ್ ಮಾಡ್ತಿದ್ದಾನಂತ ಗೊತ್ತಿಲ್ಲ. ನೋಡಿ ನಮ್ಮ ಬಟ್ಟೆ ಎಲ್ಲ ತೊಳೆಯೋದು ಇವನು, ಬ್ಯಾಂಗ್ಳೂರಿಂದ ಬಂದು ಬಟ್ಟೆ ತೊಳಿತಾ ಇದ್ದಾರೆ ನೋಡಿ. ಆಗಿದ್ಯಾ? ಡ್ರೆಸ್ ಇಲ್ಲ ಎಷ್ಟು ದಿವಸ ಅದು? 3 ದಿವಸ ಅದು ಇಲ್ಲೇ ಇದೆ. ಎಲ್ಲ ಬಟ್ಟೆ ಇಲ್ಲ. ಚೆನ್ನಾಗಿ ತೊಳಿ ಆಯ್ತಾ. ಅವನು ಅಫ್ನಾನಲ್ಲಿದ್ದಾನೆ, ಅವನು ಗೊತ್ತಿಲ್ಲ, ಅವನು ಮನೆಗೇನೆ ಬರುದಿಲ್ಲ, ಪಬ್ಜಿ ಆಡ್ಕೊಂಡಿರ್ತಾನೆ. ಎಲ್ಲ ಒಮ್ಮೆ ವಿಚಾರಿಸ್ಬೇಕು. ಸೊ ನಮ್ಗಿನ್ನು ಕೆಲ್ಸ ಇರೋದು, ಪ್ರಮೋಷನ್ ಇದೆ, ಆದ್ರೆ ಈ ಒಂದು ಬಿಸಿಲಲ್ಲಿ ಹೋಗ್ಲಿಕ್ಕೆ ಆಗ್ತಾ ಇಲ್ಲ. ಶುಕ್ರವಾರ ಯಾವಾಗ್ಲೂ ಹಾಗೆ ಏನಾದ್ರೂ ಒಂದು ಪ್ಲಾನ್ ಇದ್ರೆ ಅದು ಫೈಲ್ ಆಗುತ್ತೆ. ಸೊ ಏನ್ ಮಾಡುದಂತ ಥಿಂಕ್ ಮಾಡ್ತಾ ಇದ್ದೇನೆ. ಹೋಗುದಾ, ಬಿಡೋದಾ, ಕುತ್ಕೊಳ್ಳುದಾ, ಮಲಗೋದಾ, ನಿಂತ್ಕೊಳ್ಳುದಾ, ಏನು ಅಂತ ಗೊತ್ತಾಗ್ತಾ ಇಲ್ಲ. ಕೊಡು. ಇದು ಆಕ್ಚುಲಿ ನಂದಲ್ಲ, ನನ್ನ ಫ್ರೆಂಡ್ ಇದ್ದು, ನನ್ನ ಹತ್ರನೇ ಬಾಕಿ ಆಗಿದೆ. ಎಂಪೀರಿಯೋ, ಅರ್ಮಾನಿ ಎಂಪೀರಿಯೋ. ಇವಾಗ ಹಗ್ಗ ಕಟ್ತಾ ಇದ್ದೀವಿ, ಡ್ರೆಸ್ ಒಣಗ್ಲಿಕ್ಕೆ ಹಾಕ್ಲಿಕ್ಕೆ. ಅದಕ್ಕೆ ಅಂತ ಹೇಳುದು ಕನ್ನಡದಲ್ಲಿ? ಆಯಕೆ, ನಾವು ಆಯಕೆ. ಸೊ ಇಲ್ಲಿಂದ ಇಲ್ಲಿ ಒಳ್ಳೆ ಬಿಸಿಲಿದೆ ಮಾತ್ರ, ಇವತ್ತು ಮಳೆ ಇಲ್ಲಲ್ಲ. ಮಳೆ ನಿನ್ನೆನೂ ಕಡಿಮೆ ಇತ್ತು, ಮಳೆ ಬರ್ಲಿಲ್ಲ. ಜ್ವರ ಬರ್ತಾ ಇದೆ. ನಮ್ಮ ಮನೆಯಲ್ಲಿ ಎಲ್ರಿಗೂ ಜ್ವರ ಆಯ್ತು ಗೈಸ್. ಇನ್ನು ನಾನೊಬ್ಬ ಬಾಕಿ. ಅಂದ್ರೆ ನಾನು ಸ್ವಲ್ಪ ದಿನ ಮ್ಯಾಂಗ್ಳೂರಲ್ಲಿ ಇದ್ದೆ, ಸ್ವಲ್ಪ ಪ್ರಮೋಷನ್ಸ್ ವರ್ಕ್ ಎಲ್ಲ ಇತ್ತಲ್ಲ, ಅದಕ್ಕೆ ಸ್ಟೇ ಆಗಿದ್ದೆ ಮ್ಯಾಂಗ್ಳೂರಲ್ಲಿ. ಮನೆಯಲ್ಲಿ ಇರ್ಲಿಲ್ಲ. ಸೊ ಮನೆಯಲ್ಲಿ ಇರುವವರಿಗೆಲ್ಲರಿಗೂ ಜ್ವರ ಬಂದಾಯ್ತು, ಅದು ಹರಡುವಂತ ಜ್ವರ. ಇವಾಗ ಆಲ್ಮೋಸ್ಟ್ ಎಲ್ರಿಗೂ ಬರ್ತಾ ಇದೆ. ನಮ್ಮ ಊರಲ್ಲಿ ಎಲ್ರಿಗೂ ಆಯ್ತು ವೈರಲ್ ಫೀವರ್. ಸೊ ಗೈಸ್, ನಾವು ಸೀದಾ ಮ್ಯಾಂಗ್ಳೂರ್ ಬಂದಿದ್ವಿ. ಅಂದ್ರೆ ನಾನು ಹೇಳಿದಲ್ಲ, ಒಂದು ಪ್ರಮೋಷನ್ ಶೂಟ್ ಇತ್ತು ಅಂತ, ಅದಕ್ಕೆ ಅಂತ ಬಂದದ್ದು. ಬಟ್ ಪ್ರಮೋಷನ್ ಶೂಟ್ ಮಾಡ್ಲಿಕ್ಕೆ ಆಗ್ಲಿಲ್ಲ, ಯಾಕಂದ್ರೆ ಸ್ವಲ್ಪ ಅಲ್ಲಿ ಓನರ್ ಇರ್ಲಿಲ್ಲ, ಆತರ ಆಯ್ತು. ಸೊ ಇವಾಗ ಇಲ್ಲೇ ಸ್ವಲ್ಪ ಟೀ ಕುಡ್ಕೊಂಡು ಮನೆಗೆ ಹೋಗೋಣ ಅಂತ ಪ್ಲಾನ್ ಮಾಡಿದ್ವಿ. ಸೊ ನೋಡಿ ಅಂತೆ, ಸ್ಟಿಕರಿಂಗ್ ನೋಡಿ ಅಂತೆ, ನಾಡ್ದು ಮೀಲಾದ ಹಬ್ಬ ಇದೆ ಅಲ್ವಾ, ಅದಕ್ಕೋಸ್ಕರ ವೆಹಿಕಲ್ ಎಲ್ಲ ಫುಲ್ ಸ್ಟಿಕರಿಂಗ್ ಮಾಡಿದ್ದಾರೆ. ಯಾ, ಚೆನ್ನಾಗಿದೆ ಅಲ್ಲ, ಮಸ್ತ್ ಮಸ್ತ್. ಸೊ ಹೋಗೋಣ, ಎಲ್ಲಿಗೆ ಅಂತ ನೋಡ್ಬೇಕಷ್ಟೇ, ಪ್ಲಾನ್ ಇಲ್ಲ, ಹೋಗೋದು ಸುಮ್ನೆ. ಹಾಯ್ ಗೈಸ್. ಹಾಯ್ ಸಬ್ಸ್ಕ್ರೈಬರ್ ಸಿಗೋದು ಹಾಯ್ ಹೇಳಿ. ಅಫ್ರೀದ್, ಇದೆ ಅಬೂಬಕರ್ ಅಜೀಜ್. ಎಲ್ಲಿಗೆ ಹೋಗ್ತಾ ಇರೋದು? ಮೂವಿಗಾ? ಓಕೆ, ಹಾಗಾದ್ರೆ ನೋಡೋಣ ಯಾವ್ದಿದೆ ಅಂತ ನೋಡಿ ನೆಕ್ಸ್ಟ್ ಪ್ಲಾನ್ ಏನಂತ ನೋಡ್ಬೇಕಷ್ಟೇ. ಲೆಟ್ಸ್ ಗೋ ಗೈಸ್. ನಾವು ಮಾಲ್ಗೆ ಅಂತ ಹೊರಟದಲ್ವಾ, ಇಲ್ಲಿ ಅವನಿಗೆ ಚಾಕ್ಲೇಟ್ ತಿನ್ಬೇಕಂತ ಮನ್ಸಾಯ್ತಂತೆ, ಅದಕ್ಕೆ ನೋಡಿ ಮೆಡಿಕಲ್ ಬಂದಿದೆ. ಚಾಕ್ಲೇಟ್ ತೆಗಿಲಿಕ್ಕೆ ನಿಂಗೆಂತ ಈಗೆಲ್ಲ ಕ್ರೇವಿಂಗ್ಸ್ ಆಗೋದು? ಮೆಡಿಕಲ್ ಕಂಡಾಗ ಅವನಿಗೆ ಜೋರ್ ಕ್ರೇವಿಂಗ್. ಇದೆಂತ
ಬಾವಿಯಲ್ಲಿ ಇತ್ತ ಅಂತ ನೀರಿದೆ. ಅಷ್ಟೇನ್ ತೆಗೆದು ಇದೇನದು? ಇದೇನ್ ತೆಗೆದು ಅದಿದು ಎಲ್ಲ ಎಲ್ಲ ಅನ್ಬಾಕ್ಸ್ ಮಾಡು, ಉಸಿರು ಕಟ್ಟಿದಾಗ ಎಲೆ ಎಲ್ಲ ಅನ್ಬಾಕ್ಸ್ ಮಾಡು ಏನೆಲ್ಲ ಇದೆ. ಬೇಬಿ ನಿವ್ಯಾ ರೋಲ್ ಆನ್, ಮತ್ತೆ ಅದು ಅದೆಂತ ಅದ್ರಲ್ಲಿ ಜೋರೆಲ್ಲ ಇದ್ರೊಳಗಡೆ ತೊಟ್ಟೆ ಖಾಲಿ. ತಿನ್ಲೆ ಒಂಜಿ ಪೀಸ್ ತಿನ್ಲೆ. ಟೇಸ್ಟ್ ಬಂದಿದೆ ತಿಂದು ಓ ಹಾಯ್ ಹೇಳಿ ಅಣ್ಣ, ಅಣ್ಣ ಸಬ್ಸ್ಕ್ರೈಬರ್ಗೆ ಒಂದು ಹಾಯ್ ಹೇಳಿ. ಏಯ್ ಥ್ಯಾಂಕ್ ಯು ಬೈ ಬೈ ಬೈ. ಪ್ರೀತಿ ಪಡು. ಲೆಟ್ಸ್ ಗೋ ಗೈಸ್, ಲೆಟ್ಸ್ ಗೋ ಗೈಸ್. ನಂಗ ಮೂವಿ ಪೋಂಡೆ ಪ್ಲಾನ್ ಕ್ಯಾನ್ಸಲ್ ಆಗಿ ಎಂದೆ. ನೀನು ಆವಾಗ ಕನ್ನಡದಲ್ಲಿ ಮಾತಾಡ್ತಿದ್ದೆ ನೀ ಬ್ಯಾರಿ ಮಿಕ್ಸ್ ಆಗುದು. ಆವಾಗ ಅಲ್ಲ, ಮೂವಿ ಹೋಗೋ ಪ್ಲಾನ್ ಕ್ಯಾನ್ಸಲ್ ಮಾಡಿದೆ ಯಾಕೆ? ಊಟ ಮಾಡ್ಲಿಲ್ಲ ಅದಕ್ಕೆ. ಹೊಟ್ಟೆಗೆ ಊಟ ಬೇಕು ಮತ್ತೆ ಮೂವಿ. ಪಬ್ಬಸ್ ಅವರು ನಮ್ಗೆ ಬಿಡ್ಲಿಲ್ಲ ಒಳಗಡೆ ಬಿರ್ಲಿಲ್ಲ, ಟೈಮ್ ಆಯ್ತು ಅಂತ ಹೇಳಿದ್ರು. ಹಸಿವಾದ್ರೆ ನಾವಾಗಿರಲ್ಲ, ಅದಕ್ಕೆ ನಾವು ಬಂದ್ವಿ. ನೀ 5 ಸ್ಟಾರ್ ತಿನ್ನು. ಸೊ ಇವಾಗ ಎಲ್ಲಿಗೆ ಹೋಗ್ತಾ ಇರೋದು? ಇದೆಲ್ಲಿಗೆ ಬಂದದ್ದು? ಒನ್ ಆಫ್ ದಿ ಸ್ಪೆಷಲ್ ರೆಸ್ಟೋರೆಂಟ್ ಇನ್ ಬ್ಯಾಂಗ್ಳೂರ್. ಯೋ ಅಲ್ಲಿ ಸೊ ಗೈಸ್, ನಾವು ಫುಡ್ ಆರ್ಡರ್ ಮಾಡ್ತಾ ಇದ್ದೀವಿ. ಸೊ ಆರ್ಡರ್ ತೆಗಿತಾ ಇದ್ದಾರೆ. ಆರ್ಡರ್ ಕೊಟ್ಟಾಯ್ತಲ್ವಾ? ನೋಡಿ, ಕಲಿಯುವ ಸಮಯದಲ್ಲಿ ಕಲೀಲಿ. ಈಗ ಬುಕ್ ಓದಿದಾಗೆ ಮೆನು ಓದ್ತಾ ಇದ್ದಾನೆ. ನೋಡ್ಬೇಡ, ತಲೆ ಬಿಸಿ ಆಗ್ತದೆ, ಬಂದ್ ಮಾಡು. ಯಾಕೆ? ಸ್ಕೂಲಲ್ಲೇ ಸಾಕಾಗಿದೆ ಓದಿ ಓದಿ. ಕ್ವಶನ್ ಪೇಪರ್ ತರ ಇದೆ ನೋಡಿ. ಕ್ವಶನ್ ಬ್ಯಾಂಕ್ ಸಾಕು, ಬಂದ್ ಮಾಡು ಮಾರೆ. ಸ್ಕೂಲಲ್ಲಿ ಕಲ್ತದ್ದು ಸಾಕಾಗಿಲ್ಲ. ಗೈಸ್, ಮೆನು ಎಲ್ಲ ಕ್ವಶನ್ ಬ್ಯಾಂಕ್ ಓದಿದಾಗೆ ಆಯ್ತು. ಒಮ್ಮೆ ಟೆನ್ಷನ್ ಆಗಿದೆ ಅವರಿಗೆ ಮೆನು ನೋಡಿ. ಎಂತ 4 ಮಾರ್ಕ್ ಇದ್ದು 12 ಮಾರ್ಕ್ ಇದ್ದು ಒಂದಿಷ್ಟು ಬಿಟ್ಟ ಸಾಲ ಎಂತ ಇದು. ಸೊ ಗೈಸ್, ನಮ್ದು ಇವತ್ತಿದ್ದು ಎಲ್ಲ ಆಯ್ತು. ಪ್ಲಾನ್ಸ್ ಎಲ್ಲ ಇದ್ದದ್ದು ಕಂಪ್ಲೀಟ್ ಆಯ್ತು. ಮ್ಯಾಂಗ್ಳೂರಿಂದ ಮನೆಗೆ ಹೋಗ್ಲಿಕ್ಕೆ ಹೊರಟ್ವಿ. ಟೈಮ್ ಆಯ್ತು, ಲೇಟ್ ನೈಟ್ ಆಯ್ತು. ಬೆಳಿಗ್ಗೆ ಸೊ ಇನ್ನು ಬೆಳಿಗ್ಗೆ ಬೇಗ ಹೇಳ್ಬೇಕು, ನಾಳೆ ಪ್ರಮೋಷನ್ಸ್ ಇದೆ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್, ಕೀಪ್ ಸಪೋರ್ಟಿಂಗ್ ಮೀ, ಲವ್ ಯು ಗೈಸ್, ಬಾಯ್ ಬಾಯ್. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸೊ ಬಾಯ್ ಗೈಸ್.